ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಭಯಂಕರನಾಗಿರುವುದರಿಂದ ನಾವು ಕೃತಜ್ಞತೆ ಉಳ್ಳವರಾಗಿಯೂ ಭಯದಿಂದಲೂ ಭಕ್ತಿಯಿಂದಲೂ ಈ ಆರಾಧನೆಯನ್ನು ನಾವು ಮಾಡುವವರಾಗಿರೋಣ. ಹಲ್ಲೆಲೂಯಾ. ಯಾಕಂದರೆ ದೇವರು ಇಸ್ರಾಯೇಲರಿಗೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ತಾನೇ ಆಜ್ಞಾಪಿಸ್ತಾನೆ. ಆ ಆಜ್ಞೆ ಕುರಿತಾಗಿ ನಾವು ನೋಡಿಕೊಳ್ಳುವುದಾದರೆ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾಗಿರುವಂಥ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ ದೇವರು. ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡುವನು. ಹಲ್ಲೆಲೂಯಾ. ಎಂಥ ಭಯಂಕರವಾದಂಥ ದೇವರ ಆಜ್ಞೆಯನ್ನ, ದೈವಿಕ ಆಜ್ಞೆಯನ್ನ ದೇವರು ತಾನೇ ಹೇಳಲ್ಪಟ್ಟಂಥ ಮಾತನ್ನು ನಾವು ಕಾಣುವರಾಗಿದ್ದೇವೆ. ಈಗ ನಾವು ನೋಡ್ತೇವೆ, ಈಗ ನಾನು ತನಗೆ ಸಲ್ಲತಕ್ಕ ಗೌರವನ ಮತ್ತೊಬ್ಬನಿಗೆ ನಾನು ಸಲ್ಲಗೊಡಿಸದಾದ್ರು. ಹಲ್ಲೆಲೂಯಾ. ನನಗೆ ಸಲ್ಲಬೇಕಾದಂಥ ಗೌರವ ಅದು ಇತರವಾಗಿರುವಂತಹ ಸಂಗತಿಗೆ ಅದು ಸಲ್ಲಲ್ಪಡಬಾರದು. ಇವತ್ತು ನನಗೆ ಸಲ್ಲಲ್ಪಡಬೇಕಾಗಿರುವಂಥ ಆರಾಧನೆ ಅದು ಸತ್ಯಭಾವದಿಂದಲೇ ನನ್ನನ್ನು ಆರಾಧಿಸಬೇಕು, ಆತ್ಮ ಸ್ವರೂಪರಾಗಿಯೇ ನನ್ನನ್ನು ಆರಾಧಿಸಬೇಕು, ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು, ಸಮರ್ಪಕವಾಗಿ ಆರಾಧಿಸಬೇಕು. ಅದನ್ನು ಹೊರತು ಬೇರೆ ರೀತಿಯಲ್ಲಿ, ಬೇರೆ ವಿಧವಾಗಿ, ಬೇರೆ ಯಾವುದಕ್ಕೂ ಸಮರ್ಪಣೆಯಾಗಿ ಆರಾಧಿಸುವುದಾದರೆ ದೇವರು ಅದನ್ನು ಸಹಿಸಿಕೊಳ್ಳದ ದೇವರು ಆತನಾಗಿದ್ದಾನೆ. ತನಗೆ ಸಲ್ಲಬೇಕಾದ ರೀತಿಯ ಗೌರವವನ್ನು ಮತ್ತೊಂದಕ್ಕೆ, ಮತ್ತೊಬ್ಬರಿಗೆ, ಮತ್ತೊಂದು ಸ್ಥಳಕ್ಕೆ, ಮತ್ತೊಂದು ವ್ಯಕ್ತಿಗೆ, ಮತ್ತೊಂದು ಜನಾಂಗಕ್ಕೆ, ಮತ್ತೊಂದು ಗುಂಪಿಗೆ ಆತನು ಸಲ್ಲಗೊಡಿಸದ ದೇವರು ಆತನು ಆಗಿದ್ದಾನೆ. ಹಲ್ಲೆಲೂಯಾ. ಆದುದರಿಂದ ಆತನು ಬಹಳ ದಹಿಸುವ ಅಗ್ನಿಯಾಗಿರುವ ಭಯಂಕರ ದೇವರಾಗಿರುವುದರಿಂದ ನಾವು ಇವತ್ತು ಆರಾಧನೆ ಭಯದಿಂದಲೂ ಬಹಳ ಭಕ್ತಿಯಿಂದಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಆರಾಧನೆ ಮಾಡುವರಾಗಿ. ಆರಾಧನೆಯಿಂದ ನಾವು ದೇವರನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಆರಾಧನೆಯ ನಿಮಿತ್ತವಾಗಿ ನಾವು ಅನೇಕ ಸಾರಿ ಮಾಡುವ ನಮ್ಮ ಆರಾಧನೆಯ ನಿಮಿತ್ತವಾಗಿ ಅದು ದೇವರನ್ನು ನಾವು ಮೆಚ್ಚಿಸಲಿಕ್ಕೂ ಆಗುವುದಿಲ್ಲ. ದೇವರನ್ನು ಮಹಿಮೆ ಪಡಿಸುವಂಥದ್ದು, ದೇವರನ್ನು ಮೇಲಕ್ಕೆತ್ತುವಂಥದ್ದೇ ಅದು ಆರಾಧನೆ ಆಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಆದುದರಿಂದ ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಪ್ರಥಮವಾಗಿ ಮಾಡಲುವಂಥ ಪರ್ವತ ಪ್ರಸಂಗದಲ್ಲಿ ನಾವು 5ನೇ ಅಧ್ಯಾಯ 6 ಮತ್ತು 7 ಅಧ್ಯಾಯಗಳನ್ನು ನಾವು ಓದಿಕೊಳ್ಳುವುದಾದರೆ, ಯಾವುದನ್ನು ನೀವು ಮಾಡುತ್ತಾ ಇದ್ದೀರೋ ಅದು ಹೇಗೆ ಮಾಡಬಾರದು ಎಂಬುದಾಗಿ ದೇವರು ತಿಳಿಸ್ತಾನೆ. ಯಾವುದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಸತ್ಯದ ಅನುಗುಣವಾಗಿ ನೀವು ಹೀಗೆಯೇ ಮಾಡುವರಾಗಿರಬೇಕೆಂಬುದಾಗಿ ಕಲಿಸುವಂಥ ಸಂಗತಿಗಳನ್ನು ಕಾಣ್ತೇವೆ. ಕೊಡುವಿಕೆಯ ಕುರಿತಾಗಿ, ಧ್ಯಾನಿಸುವಿಕೆಯ ಕುರಿತಾಗಿ, ಪ್ರಾರ್ಥಿಸುವಿಕೆಯ ಕುರಿತಾಗಿ, ಉಪವಾಸ ಮಾಡುವಿಕೆಯ ಕುರಿತಾಗಿ, ದೇವರ ಧರ್ಮಶಾಸ್ತ್ರಗಳನ್ನು ಕೈಕೊಂಡು ನಡೆಯುವಿಕೆಯ ಕುರಿತಾಗಿ, ನಮ್ಮ ಜೀವಿತದ ಪರಿಶುದ್ಧತೆ ಕುರಿತಾಗಿ, ಹೇಗೆ ನಾವು ಇರುವವರು ಆಗಿರಬೇಕೆಂಬುದರ ಕುರಿತು ಆ 3 ಅಧ್ಯಾಯಗಳಲ್ಲಿ ಬಹಳ ಗಂಭೀರವಾಗಿ ದೇವರು ತನ್ನ ಅಪೇಕ್ಷೆ, ತನ್ನ ಒಂದು ಯೋಚನೆ, ತನ್ನದೇ ಆಗಿರುವ ನಿಯಮಗಳ ಕುರಿತಾಗಿ ದೇವರು ಅಲ್ಲಿ ಮಾತನಾಡುತ್ತಾನೆ. ಆ ನಿಯಮವನ್ನು ಬಿಟ್ಟರೆ ಬೇರೆ ವಿಧದಲ್ಲಿ ಒಂದು ವೇಳೆ ಮಾಡುವುದಾದರೆ ಅದು ವ್ಯರ್ಥವೇ ಆಗಲ್ಪಟ್ಟಿದೆ. ಆದುದರಿಂದ ಭಾವವುಳ್ಳವರಾಗಿ ನಾವು ಆರಾಧಿಸಬೇಕೇ ಹೊರತು ಭಾವ ಉದ್ವೇಗವುಳ್ಳವರಾಗಿ ಎಮೋಷನಲ್ ಆಗಿದ್ದುಕೊಂಡು ಆರಾಧಿಸುವ, ಕಾರ್ಯಗಳನ್ನು ಮಾಡುವ, ಸೇವೆಯನ್ನು ಮಾಡುವ, ಸಾಕ್ಷಿಸುವ, ಕ್ರಿಯೆಗಳನ್ನು ಮಾಡುವ ಆ ಸಂಗತಿಗಳು ದೇವರು ಮೆಚ್ಚುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಇವತ್ತು ದೇವರು ಮಕ್ಕಳು ನಾವು ಬಹಳ ಯೋಗ್ಯರಾಗಿದ್ದುಕೊಂಡು, ಗಂಭೀರತೆ ಉಳ್ಳವರಾಗಿದ್ದುಕೊಂಡು ದೇವರನ್ನು ನಾವು ಆರಾಧಿಸೋಣ. ಹಲ್ಲೆಲೂಯಾ. ಯಾಕೆಂದರೆ ಸತ್ಯ ಭಾವವುಳ್ಳವರಾಗಿ ನನ್ನ ದೇವರನ್ನು ಆರಾಧನೆ ಮಾಡುವವರು ಇಂಥವರೇ ಆಗಿರಬೇಕೆಂಬುದಾಗಿ, ಇಂಥದೇ ಆರಾಧನೆ ನಡೀಬೇಕೆಂಬುದಾಗಿ ದೇವರ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ನಾವು ಆರಾಧಿಸುವವರು ನಾವು ಆಗಿರುವವರಾಗಿರೋಣ. ಹಲ್ಲೆಲೂಯಾ.